ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಒಂದು ಯತ್ನ, ರಾಜಕಾರಣಿಯ ತಲೆಯ ಪಕ್ಕದಲ್ಲೇ ಹಾರದಂತಹ ಗುಂಡು ಜಸ್ಟ್ ಮಿಸ್ ಆಗಿಬಿಟ್ಟಿದ್ರು. ಇದು 20 ವರ್ಷದ ಸಂಚು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಾಕ್ ಆಗಿದ್ಯಾಕೆ? ಒಂದು ಕುತೂಹಲಕಾರಿ ಘಟನೆಯ ಬಗ್ಗೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ದಯವಿಟ್ಟು ಕೊನೆವರೆಗೂ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ CM ಆಗಿರುವಂತಹ ಒಮರ್ ಅಬ್ದುಲ್ಲಾ ಅವರ ತಂದೆ ಫಾರೂಕ್ ಅಬ್ದುಲ್ಲಾ ಮೇಲೆ ಒಂದು ಹಗರಣ ಇದೆ. ಜಮ್ಮು ಕಾಶ್ಮೀರ ಕ್ರಿಕೆಟ್ ಅಸೋಸಿಯೇಷನ್ JKCA ಹಗರಣಕ್ಕೆ ಸಂಬಂಧಿಸಿದಂಗೆ CBI ತನಿಖೆ ನಡೆಸ್ತಾ ಇತ್ತು. ಆ ಆದೇಶದ ಮೇರೆಗೆ ಕೋರ್ಟು ಫಾರೂಕ್ ಅಬ್ದುಲ್ಲಾ ವಿರುದ್ಧ ನಾನ್ ಬೇಲೆಬಲ್ ವಾರೆಂಟ್, ಜಾಮೀನು ರಹಿತ ವಾರೆಂಟನ್ನು ಹೊರಡಿಸಿತ್ತು. ಆದರೆ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಈ ವಾರೆಂಟ್ ಹೊರಬರೋ ಒಂದು ದಿನದ ಮೊದಲು ಒಂದು ಮದುವೆ ಸಮಾರಂಭದಲ್ಲಿ ಫಾರೂಕ್ ಅಬ್ದುಲ್ಲಾ ಮೇಲೆ ಗುಂಡಿನ ದಾಳಿ ನಡೆಯುತ್ತೆ. ಈ ದಾಳಿಯಲ್ಲಿ ಒಬ್ಬ ಸಚಿವರಿಗೆ ಒಂದಷ್ಟು ಗಾಯಗಳಾಗುತ್ತೆ. ಆದರೆ ಫಾರೂಕ್ ಅಬ್ದುಲ್ಲಾ ಕೂದಲೆಳೆ ಅಂತರದಲ್ಲಿ ಬಚಾವಾಗಿಬಿಟ್ಟಿದ್ರು. ಈಗ ಇಡೀ ದೇಶಕ್ಕೆ ಸುದ್ದಿಯನ್ನು ಹೇಗೆ ಬಿತ್ತರಿಸಲಾಯಿತು ಅಂದರೆ, ಬಂದೂಕನ್ನು ಫಾರೂಕ್ ಅಬ್ದುಲ್ಲಾ ಅವರ ಹಣೆ ಹತ್ತಿರವೇ ಇಟ್ಟು ಅಷ್ಟು ಹತ್ತಿರದಿಂದ ದಾಳಿ ಮಾಡಲಾಗಿತ್ತು ಅಂತ. ಈಗ ನಿಮಗೊಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ಈ JKCA ಹಗರಣಕ್ಕೂ ಈ ದಾಳಿಗೂ ಏನು ಸಂಬಂಧ? ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಈ ದಾಳಿಯಲ್ಲಿ ಕೇಳಿಬರ್ತಾ ಇರುವಂತಹ ಹೆಸರು ಕಮಲ್ ನೇಗಿ. ಈ ಕಮಲ್ ನೇಗಿ ಸಿಕ್ಕಿಬಿದ್ದ ನಂತರ ಹೇಳ್ತಾನೆ, ನಾನು ಈತನನ್ನ ಕೊಲ್ಲೋದಕ್ಕೆ 20 ವರ್ಷಗಳಿಂದ ಕಾಯ್ತಿದ್ದೆ ಅಂತ. ಯಾಕೆ ಹಾಗೆ ಹೇಳ್ದ ಅನ್ನೋದು ಇನ್ನೂ ಕೂಡ ಅರ್ಥ ಆಗಿಲ್ಲ. ವೀಕ್ಷಕರ, ಫಾರೂಕ್ ಅಬ್ದುಲ್ಲಾ ಸಾಧಾರಣದವನೇನಲ್ಲ. ಕಾಶ್ಮೀರಿ ಹಿಂದೂಗಳನ್ನು ಅಲ್ಲಿಂದ ಓಡಿಸುವಲ್ಲಿ, ಅವರ ಹತ್ಯೆಯಲ್ಲಿ ಈ ಫಾರೂಕ್ ಅಬ್ದುಲ್ಲಾ ಪಾತ್ರ ತುಂಬ ದೊಡ್ಡದಿದೆ. ಇಡೀ ಜಮ್ಮು ಕಾಶ್ಮೀರವನ್ನು ಲೂಟಿ ಮಾಡುವಲ್ಲಿ ಈತನ ತಾತ, ಈತ ಮತ್ತು ಈತನ ಮಗ ಎಲ್ಲರೂ ಸೇರಿಕೊಂಡಿದ್ದಾರೆ. ಆದರೆ ಯಾವಾಗ ಒಂದು ಗುಂಡು ಇವನ ಹಣೆಯ ಪಕ್ಕದಿಂದಲೇ ಹಾದೋಯ್ತೋ ಆಗ ಈತನಿಗೆ ಚೆನ್ನಾಗಿ ಅರ್ಥ ಆಯಿತು ಸಾವು ಮತ್ತು ಬದುಕಿನ ನಡುವಿನ ಅಂತರ ಏನು ಅನ್ನೋದು. ಈತನ ಮಗ ಈಗ ಹೇಳ್ತಿದ್ದಾನೆ, ಅಲ್ಲಾನೇ ನಮ್ಮನ್ನು ಉಳಿಸಿದ ಅಂತ. ಆದರೆ ಯಾರೂ ಕೂಡ ಇಲ್ಲಿ ಕಮಲ್ ನೇಗಿ ಈ ದಾಳಿ ಯಾಕೆ ಮಾಡ್ದ ಅನ್ನೋದು ಹೇಳ್ತಾನೇ ಇಲ್ಲ, ತಿಳಿದುಕೊಳ್ತಾನೂ ಇಲ್ಲ. ಇದು ತುಂಬ ವಿಚಿತ್ರ ಅನಿಸ್ತಾ ಇದೆ. ಈಗ ನಾವು ಈ ಹಗರಣದ ಬಗ್ಗೆ ಹಾಗೂ ನಂತರ ನ್ಯಾಯಾಲಯ ಆ ಜಾಮೀನು ರಹಿತ ವಾರೆಂಟನ್ನು ಹಿಂಪಡೆದ ಬಗ್ಗೆ ಮಾತಾಡ್ತಾ ಹೋಗೋಣ. ಅಷ್ಟಕ್ಕೂ ಫಾರೂಕ್ ಅಬ್ದುಲ್ಲಾರನ್ನು ಉಳಿಸ್ತಾ ಇರೋದು ಯಾರು? ಕೋರ್ಟ್ ಯಾಕೆ ಫಾರೂಕ್ ಅಬ್ದುಲ್ಲಾರನ್ನು ಉಳಿಸೋಕೆ ಟ್ರೈ ಮಾಡ್ತಿದೆ? ಇದನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ದೇಶದ ಹಿಂದೂಗಳ ದೊಡ್ಡ ಸಮಸ್ಯೆ ಏನು ಗೊತ್ತೇ? ಎಲ್ಲವನ್ನು ಕೂಡ ಬೇಗ ಮರೆತು ಬಿಡ್ತಾರೆ. ಜೊತೆಗೆ ಕೆಲ ವಿಷಯಗಳನ್ನು ರಾಜಕೀಯ ಕನ್ನಡಕದಿಂದ ನೋಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ರಾಜಕೀಯ ನಡೀತಿದೆ ಅಂತ ಜನರೇ ಅಂದ್ಕೊಳ್ತಾರೆ, ಅದರಲ್ಲಿ ಕಥೆಯೇ ಬೇರೆ ಇರುತ್ತೆ. ಮೊದಲು ಈ ಸುದ್ದಿಯನ್ನು ನೋಡೋಣ. ನಾವು ಅವರನ್ನು 20 ವರ್ಷಗಳಿಂದ ಕೊಲ್ಲೋದಕ್ಕೆ ಬಯಸ್ತಿದ್ದೆ. ಇದು ಆರೋಪಿ ಕಮಲ್ ನೇಗಿ ಕೊಟ್ಟಂತಹ ಉತ್ತರ. ಫಾರೂಕ್ ಅಬ್ದುಲ್ಲಾ ತಲೆಗೆ ಬಂದೂಕು ತೋರಿಸಿದವನು ಈತನೇ. ಈಗ ಆತನನ್ನು ವಿಚಾರಣೆ ನಡೆಸಲಾಗ್ತಿದೆ ಅಥವಾ ವಶಕ್ಕೆ ಪಡೆಯಲಾಗಿದೆ. ಆತ ಜಮ್ಮುವಿನ ಹಳೆಯ ಮಂಡಿ ಪ್ರದೇಶದ ನಿವಾಸಿ ಅಂತ. ಸಣ್ಣ ರಾಜಕಾರಣಿ ಕೂಡ ಆಗಿದ್ದ ಅಂತ ಹೇಳ್ತಾರೆ. ಜೊತೆಗೆ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿದ್ದ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಜ್ಯಸಭೆಯಲ್ಲಿ ಎದ್ದು ನಿಂತ್ಕೊಂಡು ಸರ್ಕಾರ ಫಾರೂಕ್ ಅಬ್ದುಲ್ಲಾನನ್ನು ಕೊಲ್ಲಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಾರೆ. करना चाहते थे तो फुल सिक्योरिटी होना चाहिए. अगर आप वहाँ के लोगों को सिक्योरिटी नहीं दे सकते हैं, आप स्टेट गवर्नमेंट वहाँ पर बनेगी तभी लोग सुरक्षित रहेंगे. आपके हाथ में कश्मीर के लोग सुरक्षित नहीं है, क्योंकि आप सब लोग मिलकर एक मंसूबा कर रहे हैं. जो लोग सेक्युलरिज्म पे, सोशलिज्म पे और देश को एक रखने के लिए कुर्बान कर रहे हैं, वहां के लोग उनको खत्म कर रहे हैं. इसीलिए
ವಾರೆ ವಾ ಖರ್ಗೆಜಿ. ಇನ್ನು ಖರ್ಗೆ ಅವ್ರಿಗೆ ಒಂದು ಬಂದೂಕ್ ಕೊಟ್ಟು ಫಾರೂಕ್ ಅಬ್ದುಲ್ಲನ ಸೆಕ್ಯೂರಿಟಿ ಗಾರ್ಡಾಗಿ ನೇಮಿಸಬೇಕು ಅನಿಸುತ್ತೆ. ಅಥವಾ ಅವರ ಪಕ್ಷದ ಹೊಸ ಯುವರಾಜ ಇದ್ದಾರಲ್ಲ ಅವರನ್ನು ಸಂಸತ್ತಿಗೆ ತೋಳು ಏರಿಸಿದ ಫೈಜಾಮನ್ನು ಹಾಕಿಸಿ ಕಳಿಸ್ಕೊಡ್ಬೇಕೇನೋ. ನೋಡಿ, ಅವತ್ತೇನಾದರೂ NSG ಕಮಾಂಡ್ಗಳು ಇಲ್ಲದೇ ಇದ್ದಿದ್ರೆ ಫಾರೂಕ್ ಅಬ್ದುಲ್ಲಾ ಎಲ್ಲಿರ್ತಿದ್ರು? ಇದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಗೊತ್ತಿದೆ, ಸ್ವತಃ ಫಾರೂಕ್ ಅಬ್ದುಲ್ಲಾನಿಗೂ ತಿಳಿದಿದೆ. ಈ ದೇಶದಲ್ಲಿ ಇಂತಹ ಘಟನೆಗಳ ಬಗ್ಗೆ ನಡೆಯುವಂತಹ ರಾಜಕೀಯವೇ ಅದ್ಭುತ. ಪ್ರಧಾನಮಂತ್ರಿಯವರನ್ನ ಪಂಜಾಬ್ನ ಸೇತುವೆ ಮೇಲೆ ಕಿಡಿಗೇಡಿಗಳು ಸುತ್ತುವರೆದಾಗ ಕಾಂಗ್ರೆಸ್ಸಿಗರ ಬಾಯಿಂದ ಒಂದು ಶಬ್ದ ಕೂಡ ಬಂದಿರಲಿಲ್ಲ. ಈಗಲೂ ಅಷ್ಟೇ, ಒಂದು ವೇಳೆ NSG ಕಮಲ್ ನೇಗಿಗೆ 2 ಗುಂಡು ಹೊಡೆದಿದ್ರೆ ಕಾಂಗ್ರೆಸ್ಸಿಗರು ಕಾಶ್ಮೀರದಲ್ಲಿ ಸರ್ಕಾರ ಮುಗ್ಧರ ಹತ್ಯೆ ಮಾಡ್ತಿದೆ ಅಂತ ಹೇಳ್ತಾ ಇದ್ರು. ಫಾರೂಕ್ ಅಬ್ದುಲ್ಲಾ ಬಚಾವಾಗಿದ್ದಕ್ಕೆ ಈಗ ಬೇರೆ ಕತೆ ಹೇಳ್ತಿದ್ದಾರಷ್ಟೇ. ಆದರೆ ಇದೆಲ್ಲವನ್ನ ಯಾಕೆ ಮಾಡಲಾಯಿತು? ಯಾಕಂದರೆ ಜಮ್ಮು ಕಾಶ್ಮೀರ ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ಫಾರೂಕ್ ಅಬ್ದುಲ್ಲಾ ಮಾಡಿದ ದೊಡ್ಡ ಹಗರಣ ಇದೆಯಲ್ಲ, ಅದರ ಬಗ್ಗೆ ಗಮನವನ್ನು ಬೇರೆಡೆಗೆ ಸೆಳೆಯೋದಕ್ಕೆ ಪ್ರಯತ್ನ ನಡೀತಾ ಇದೆ. ಭಾರತದಲ್ಲಿ ಕ್ರಿಕೆಟ್ ಮಂಡಳಿಗಳಲ್ಲಿ ರಾಜಕಾರಣಿಗಳು ಇರಬಾರ್ದು, ಕ್ರಿಕೆಟಿಗರೇ ಇರಬೇಕು ಅನ್ನೋ ದೊಡ್ಡ ವಾದ ನಡೆಯುತ್ತೆ. ಆದರೆ BCCI ಆಗಲಿ, ಸ್ಟೇಟ್ ಕ್ರಿಕೆಟ್ ಬೋರ್ಡ್ ಆಗಲಿ, ಎಲ್ಲದರಲ್ಲೂ ಮೊದಲಿಂದಲೂ ಕೂಡ ರಾಜಕಾರಣಿಗಳೇ ಇರೋದು. ಅಮಿತ್ ಶಾ ಅವ್ರ ಮಗ ಜೈ ಶಾ ಕಳೆದ 5-6 ವರ್ಷಗಳಿಂದ BCCI ಮತ್ತು ICCನಲ್ಲಿದ್ದಾರೆ ಅಂತ ಪ್ರಶ್ನೆ ಮಾಡೋರು ಕಾಂಗ್ರೆಸ್ ಸಂಸದ ಮತ್ತು ಮಾಜಿ ಪತ್ರಕರ್ತ ರಾಜೀವ್ ಶುಕ್ಲಾ ಕಳೆದ 25 ವರ್ಷಗಳಿಂದ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ನಲ್ಲಿ ಏನು ಮಾಡ್ತಿದ್ದಾರೆ ಅಂತ ಕೇಳೋದಿಲ್ಲ. ರಾಜೀವ್ ಶುಕ್ಲಾ ಬಗ್ಗೆ ದೇಶದಲ್ಲಿ ಯಾರೂ ಪ್ರಶ್ನೆ ಮಾಡಲ್ಲ. 25 ವರ್ಷಗಳಿಂದ BCCIನಲ್ಲಿದ್ದಾರೆ. ಒಮ್ಮೆ IPL ಅಧ್ಯಕ್ಷರಾಗ್ತಾರೆ, ಮತ್ತೊಮ್ಮೆ ಉಪಾಧ್ಯಕ್ಷರಾಗ್ತಾರೆ, ಒಮ್ಮೆ ಕಾರ್ಯದರ್ಶಿ ಕೂಡ ಆಗ್ತಾರೆ. ಇವ್ರು ಯಾವ ಕ್ರಿಕೆಟ್ ಆಡ್ತಿದ್ದಾರೆ? ಆದರೆ ಇದನ್ನು ಬೇರೆಯವ್ರಿಗೆ ಪ್ರಶ್ನೆ ಮಾಡೋವಾಗ ಮಾತ್ರ ಈ ನೆರೆಟಿವ್ ಬಳಸ್ಕೊಳ್ಳಲಾಗುತ್ತೆ. ತಮ್ಮರ ವಿಷಯಕ್ಕೆ ಬಂದಾಗ ಮೌನ ವಹಿಸ್ತಾರೆ. ಈಗ ಮುಂದೆ ಹೋಗೋಣ. JKCA ಹಗರಣದಲ್ಲಿ ಫಾರೂಕ್ ಅಬ್ದುಲ್ಲಾ ವಿರುದ್ಧದ ಜಾಮೀನು ರಹಿತ ವಾರೆಂಟನ್ನು ಕೆಲವೇ ಗಂಟೆಗಳಲ್ಲಿ ಈಗ ಹಿಂಪಡೆಯಲಾಯಿತು. ಅದು ಯಾಕೆ ಅನ್ನೋದು ಮುಖ್ಯ. ಫಾರೂಕ್ ಅಬ್ದುಲ್ಲಾ ಪರ ವಕೀಲರು ಕೋರ್ಟ್ನಲ್ಲಿ ನಿಂತ್ಕೊಂಡು ನಮ್ಮ ಮಾಲೀಕರು ಬಹಳ ದೊಡ್ಡ ಆಘಾತದಲ್ಲಿದ್ದಾರೆ, ಯಾಕಂದರೆ ಅವರ ಮೇಲೆ ಪ್ರಾಣಾಪಾಯದ ದಾಳಿ ನಡೆದಿದೆ ಅಂತ ಹೇಳಿದ್ರು. ಡಾಕ್ಟರ್ ಅವರು ವಿಶ್ರಾಂತಿ ಪಡೆಯೋಕೆ ಹೇಳಿದ್ದಾರೆ ಮತ್ತು ಅವರು ಎಲ್ಲೂ ಪ್ರಯಾಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ವಾದಿಸಿದ್ರು. ಜಾಮೀನು ರಹಿತ ವಾರೆಂಟ್ ಇದ್ದರೆ ಅವರನ್ನು ಜೈಲಿಗೆ ಕಳಿಸ್ಬೇಕಾಗುತ್ತೆ. ಮಗ ಮುಖ್ಯಮಂತ್ರಿ ಆಗಿದ್ದಾನೆ, ಮಾಜಿ ಮುಖ್ಯಮಂತ್ರಿ ಆಗಿದ್ದ ತಂದೆ ಈಗ ಹಗರಣಗಾರನಾಗಿ ಕ್ರಿಕೆಟ್ ಆಟಗಾರರ ಹಣ ಕಳ್ಳತನ ಮಾಡಿ ಜೈಲಿಗೆ ಹೋದರೆ ಅದು ತುಂಬ ಕೆಟ್ಟದಾಗಿ ಕಾಣುತ್ತೆ ಅನ್ನೋದು ಅವರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ಕೋರ್ಟ್ ಹೇಳ್ತು, ಸರಿ, ಫಾರೂಕ್ ಅಬ್ದುಲ್ಲಾ ಬಹಳ ಒಳ್ಳೆ ಮನುಷ್ಯ, ಅವ್ರ ಮೇಲೆ ದಾಳಿಯಾಗಿದೆ, ಹಾಗಾಗಿ ಸದ್ಯಕ್ಕೆ ಅವರಿಗೆ ವಿನಾಯಿತಿ ನೀಡಿ, ಆದರೆ ಇದು ಕೇವಲ ತಾತ್ಕಾಲಿಕ, ಆರೋಗ್ಯ ಸರಿಯಾದ ತಕ್ಷಣ ಕೋರ್ಟಿಗೆ ಹಾಜರಾಗಬೇಕು, ಇಲ್ದಿದ್ರೆ ಜೈಲಿಗೆ ಹೋಗೋದು ನಿಶ್ಚಿತ ಅಂತ ಹೇಳ್ತಾರೆ. ಈ ದೇಶದಲ್ಲಿ ನ್ಯಾಯಾಂಗ ಮನಸ್ಸು ಮಾಡಿದ್ರೆ ಯಾವುದೇ ಹಗರಣಗಾರ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಫಾರೂಕ್ ಅಬ್ದುಲ್ಲಾ ಮೇಲೆ ದಾಳಿಯಾಗಿದೆ ಅಂದ ತಕ್ಷಣ ವಾರೆಂಟ್ ಹಿಂಪಡೆಯುವ ಅವಶ್ಯಕತೆ ಏನಿತ್ತು? ಅವರಿಗೆ ಗುಂಡು ತಗಲಿಲ್ಲ, ಯಾವುದೇ ಗಾಯ ಆಗಿಲ್ಲ. ಆದರೂ ಈ ದೇಶದ ಹಗರಣಗಾರರನ್ನು ಹಿಡಿಯೋದಕ್ಕೆ ಹೋದರೆ ಅವರನ್ನು ಉಳಿಸೋದಕ್ಕೆ ತಕ್ಷಣವೇ ಜನರು ನಿಲ್ತಾರೆ. ವಕೀಲ ಇಸ್ಟಿಯಾಕ್ ಖಾನ್ ಅವರು ಫಿಸಿಕಲ್ ಮತ್ತು ಸೈಕಾಲಜಿಕಲ್ ಆಫ್ಟರ್ ಶಾಕ್ ಅನ್ನೋ ಕಾರಣ ನೀಡಿ ವಾರೆಂಟನ್ನು ರದ್ದುಗೊಳಿಸ್ತಾರೆ. ಇಲ್ಲಿ ತಮಾಷೆ ಹೆಂಗಿದೆ ನೋಡಿ, ಮೋದಿಜಿ ಇಂಥವ್ರಿಗೆ ಯಾಕೆ ಶಿಕ್ಷೆ ಕೊಡಿಸ್ತಿಲ್ಲ ಅಂತ ಕೆಲವರು ಬೊಬ್ಬೆ ಹಾಕ್ತಾರೆ. ಆದರೆ ಈ ಥರ ತನಿಖಾ ಸಂಸ್ಥೆಗಳು ತನಿಖೆ ನಡೆಸಿ ವರದಿ ಕೊಟ್ಟರು ನ್ಯಾಯಾಧೀಶರು ಅವರನ್ನು ಶ್ರೇಷ್ಠ ವ್ಯಕ್ತಿಗಳು ಅಂತ ಹೇಳಿಬಿಟ್ರೆ ಏನು ಮಾಡೋದಕ್ಕಾಗತ್ತೆ? ಕಾಶ್ಮೀರಿ ಹಿಂದೂಗಳನ್ನು ಅಲ್ಲಿಂದ ಓಡಿಸ್ಲಾಯಿತು, ಅವ್ರಿಗೆ ಯಾವುದೇ ನ್ಯಾಯ ಸಿಗಲಿಲ್ಲ. ಈಗ ಆರ್ಟಿಕಲ್ 370 ವಿಧಿಯನ್ನೇ ತೆಗೆದುಹಾಕಿದಾಗ ಈ ರಾಜಕಾರಣಿಗಳಿಗೆ ಯಾಕೆ ತೊಂದರೆ ಆಯಿತು? ಯಾಕಂದರೆ ಇವರು ಲೂಟಿ ಮಾಡಿದ ಹಣದಿಂದ ಲಂಡನ್ನಲ್ಲಿ ಹೋಟೆಲ್ ಓಪನ್ ಮಾಡ್ಕೊಂಡು ಮೋಜು ಮಾಡ್ತಾರೆ. ಹೀಗದು ಬಂದಾಗಿದೆಯಲ್ಲ. ದೆಹಲಿಯಲ್ಲಿ ಕುಳಿತ ರಾಜಕಾರಣಿಗಳು ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ನೀಡಿದ್ದಕ್ಕೆ ಫಾರೂಕ್ ಅಬ್ದುಲ್ಲಾ ಮೇಲೆ ದಾಳಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು. ಆದರೆ ದಾಳಿ ಮಾಡಿದವನು ನಾನು 20 ವರ್ಷಗಳಿಂದ ಕಾಯ್ತಾ ಇದ್ದೆ ಅಂತಿದ್ದಾನೆ. 20 ವರ್ಷಗಳ ಹಿಂದೆ ಯಾವ ರಾಜ್ಯದ ಸ್ಥಾನಮಾನದ ಹೋರಾಟ ಇತ್ತು ಹಾಗಾದರೆ? ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರನ್ನು ಜಮ್ಮು ಕಾಶ್ಮೀರದಲ್ಲಿ ಕೊಲ್ಲಾಯಿತು. ಆದರೆ ಕಾಂಗ್ರೆಸ್ಸಿಗರು ಅದರ ತನಿಖೆ ನಡೆಸಿ ವರದಿ ನೀಡಲೇ ಇಲ್ಲ. ಇದನ್ನೇ ಡಬಲ್ ಸ್ಟ್ಯಾಂಡರ್ಡ್ಸ್ ಅನ್ನೋದು. ಈ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ.
ಓಮರ್ ಅಬ್ದುಲ್ಲಾ ಮತ್ತು ಅವರ ಪಕ್ಷದವರೇ ಸೇರಿ ಈ ವಾರೆಂಟ್ನಿಂದ ರಕ್ಷಣೆ ಪಡೆಯೋದಕ್ಕೆ ಈ ಗುಂಡಿನ ದಾಳಿಯ ನಾಟಕ ಆಡ್ತಿದ್ದಾರೆ ಅನ್ನೋ ಅನುಮಾನ ಕೂಡ ಇದೆ. ಇದರ ಸತ್ಯಾಸತ್ಯತೆ ಅವ್ರಿಗೆ ಮಾತ್ರ ಗೊತ್ತಿದೆ. JKCA ಹಗರಣದಲ್ಲಿ ಎಹ್ಸಾನ್ ಅಹಮದ್ ಮಿರ್ಜಾ, ಮೊಹಮ್ಮದ್ ಸಲೀಂ ಖಾನ್, ಬಶೀರ್ ಅಹಮದ್ ಮಿಗರ್ ಮುಂತಾದವರು ಕೂಡ ಶಾಮೀಲಾಗಿದ್ದರು. ಇವರಲ್ಲೊಬ್ಬನೇ ಒಬ್ಬ ಹಿಂದೂ ವ್ಯಕ್ತಿ ಯಾಕಿರಲಿಲ್ಲ? ಈ ದೇಶದಲ್ಲಿ ಸೆಕ್ಯುಲರಿಸಮ್ ಅನ್ನೋ ಔಷಧವನ್ನು ಕೇವಲ ಹಿಂದೂಗಳಿಗೆ ಮಾತ್ರ ಕುಡಿಸಲಾಗುತ್ತೆ. ಇಂಥವರಿಂದ ನಾವು ಸದಾ ಎಚ್ಚರದಿಂದಿರಬೇಕು. ರೋಶ್ನಿ ಹಗರಣದಲ್ಲೂ ಕೂಡ ಕಾನೂನು ಕ್ರಮ ಸರಿಯಾಗಿ ಆಗ್ತಾನೇ ಇಲ್ಲ. ತನಿಖಾ ಸಂಸ್ಥೆಗಳು ವರದಿ ನೀಡ್ತಾನೆ ಇದೆ, ಆದರೆ ಕೋರ್ಟ್ನಲ್ಲಿ ವಿಷಯಗಳು ನಿಂತು ಹೋಗುತ್ತವೆ. ವೀಕ್ಷಕರ, ಕೊನೆಯದಾಗಿ ಒಂದು ಪ್ರಶ್ನೆ. ಇದೇ ಸಾಮಾನ್ಯ ಮನುಷ್ಯನಿಗೆ ಇಂತಹ ನಾನ್ ಬೇಲ್ ವಾರೆಂಟ್ ಬಂದಾಗ ಕೋರ್ಟ್ ಹೀಗೆ ವಿನಾಯಿತಿ ನೀಡುತ್ತಾ? ಖಂಡಿತ ಇಲ್ಲ. ಇದು ಕೇವಲ ಕೇಸನ್ನು ಎಳೆದಾಡುವ ತಂತ್ರ ಅಷ್ಟೇ. ಬಂಗಾಳದಲ್ಲೂ ಇದೇ ರೀತಿಯ ಘಟನೆಗಳು ನಡೀತಾನೆ ಇರುತ್ತೆ. ಆದರೆ ಹಿಂದೂಗಳಿಗೆ ಇದ್ಯಾವುದು ಕೂಡ ಅರ್ಥನೇ ಆಗ್ತಿಲ್ಲ. ಕಮಲ್ ನೇಗಿ ಆಗಿರಲಿ ಅಥವಾ ಜಾಮ್ವಾಲ್ ಆಗಿರಲಿ, ವಿಷಯ ಏನಂದರೆ ಈ ದೇಶದ ವ್ಯವಸ್ಥೆಯಲ್ಲಿ ದೊಡ್ಡವರಿಗೊಂದು ನ್ಯಾಯ, ಸಾಮಾನ್ಯ ಜನರಿಗೆ ಮತ್ತೊಂದು ನ್ಯಾಯ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.